ನಮಸ್ಕಾರ ಉತ್ತರ ಕನ್ನಡ. ನೋಡ್ರಿ, ನಾವು ಚಿಕನ್ ಗ್ರೇವಿ ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ ನೋಡ್ರಿ. ನಮ್ಮ ಕಡೆ ಉತ್ತರ ಕನ್ನಡಂಗೆ ನೀವು ಮಾಡ್ಕೊಂಡು ತಿನ್ನಿರಿ. ಉಪ್ಪು ಅರಿಶಿನ ಎಲ್ಲ ಹಾಕಿ ಸರಿಯಾಗಿ ಕುದಿಸ್ಕೋಬೇಕ್ರಿ. ಇದೆಲ್ಲ ಕುದಿದ್ರೆ ಈಗ ನೀರು ಕಮ್ಮಿ ಆಗಂಗೆಲ್ಲ ತಿರ್ವಾಡ್ಕೋಬೇಕ್ರಿ. ನೀರು ಕಡಿಮೆ ಆಗ್ಬೇಕ್ರಿ, ಪೂರ ಅದ್ರೊಳಗಿಂದು ನೀರು ಕಡಿಮೆ ಆಗೋ ತನಕ ತಿರ್ವಾಡ್ಕೊಂಡ್ರಿ. ಇದೆಲ್ಲ ನೀರು ಒಳಗಿಂದೆಲ್ಲ ಸ್ವಲ್ಪ ಅದ್ರ ನೀರು ಕಮ್ಮಿ ಆಗೈತ್ರಿ. ಈಗ ನಾನೀಗ ಮಸಾಲ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ. ನಮ್ಮ ಮನೆ ಅಂದ ಮಸಾಲ, ನಾ ಬೇರೆ ಯಾವ ಮಸಾಲ ಯೂಸ್ ಮಾಡಿಲ್ರಿ. ನಮ್ಮ ಮನೆಯಂದ ಮಸಾಲನೇ ಐತ್ರಿ. ಹಿಂಗೆಲ್ಲ ಫ್ರೈ ಮಾಡ್ಕೋಬೇಕ್ರಿ. ಅದೆಲ್ಲ ಬೆಳ್ಳುಳ್ಳಿದು ಅದ್ರಕದೆಲ್ಲ ವಾಸ ಹೋಗೋ ತನಕ ಫ್ರೈ ಮಾಡ್ಕೋಬೇಕ್ರಿ. ಧನಿಯಾ ಪೌಡ್ರ್ ಹಾಕಂತೇನು ನೋಡ್ರಿ. ಖಾರದ ಪೌಡ್ರ್ ನಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಖಾರದ ಪೌಡ್ರ್ ಹಾಕೋಬೇಕ್ರಿ. ನಮ್ಮ ಮನ್ಯಾಗೆ ಖಾರದ ಪೌಡ್ರ್, ಅದನ್ನೇ ಖಾರದ ಪೌಡ್ರನ್ನ ಹಾಕತ್ತೀನಿ ನೋಡ್ರಿ. ಎಲ್ಲ ಸರಿಯಾಗಿ ಫ್ರೈ ಮಾಡ್ಕೋಬೇಕ್ರಿ. ಅಲ್ಲಿಂದ ನಾವು ಚಿಕನ್ ರೀ ಬೇಯಿಸಿದ್ದು ಅದು ಹಾಕೋಬೇಕ್ರಿ. ಎಲ್ಲ ಚಿಕನ್ ಸರಿಯಾಗಿ ಹೊಳ್ಳಾಡಿಸ್ಕೋಬೇಕ್ರಿ. ಸರಿಯಾಗಿ ಎಲ್ಲ ಮಸಾಲದಾಗ ಎಲ್ಲ ಸರಿಯಾಗಿ ತಿರ್ವ್ಯಾಡ್ಕೊಬೇಕ್ರಿ. ಆ ಚಿಕನ್ದು ರಸ ಏನೈತೆ ಅದು ಸುರ್ಕೋಬೇಕ್ರಿ. ಅದಕ್ಕೆ ಮಧ್ಯಮದಾಗ ಚೆಂದಾಗಿ ಗ್ರೇವಿ ಆಗ್ತದ್ರಿ. ಇದು ಹಿಂಗೆ ನೀವು ಮಾಡ್ಕೊಳ್ರಿ. ಹಾಗೆ ಮಾಡ್ಕೊಂಡು ನಮ್ಗೆ ಹೇಳ್ರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿರಿ. ನೋಡಿರಿ ಎಷ್ಟು ಬೆಸ್ಟಾಗಿ ಬಂದದ್ರಿ. ನೀವು ಹಿಂಗೆ ಮಾಡ್ಕೊಳ್ರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಇದು ನಮ್ಮ ಉತ್ತರ ಕನ್ನಡದ ಚಿಕನ್ ಸಾಂಬಾರು. ನೀವು ಹಿಂಗೆ ಮಾಡ್ಕೊಳ್ರಿ ಚಿಕನ್ ಗ್ರೇವಿ ನಮ್ಮ ಉತ್ತರ ಕನ್ನಡದು.